ನಿಮ್ ಕಾನ್ಫಿಡೆಂಟ್ ಇಂಪ್ರೂವ್ ಆಗ್ಬೇಕಾ? ಹಾಗಿದ್ರೆ ಸೆಲ್ಫ್ ಗ್ರೂಮಿಂಗ್ ಇಂದ ಸ್ಟಾರ್ಟ್ ಮಾಡಿ. ಹಾಯ್, ನಾನು ಶಾಲಿನಿ ಮಾತಾಡ್ತಾ ಇರೋದು ಲರಿಸಾ ಸಲೂನ್ ಮೇಕಪ್ ಸ್ಟುಡಿಯೋದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸೆಲ್ಫ್ ಗ್ರೂಮಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ನೋಡಿ, ಕಾಟನ್ ತಗೊಂಡಿದ್ದೀನಿ. ಕಾಟನ್ ಅಲ್ಲಿ ಸ್ವಲ್ಪ ಮಿನರಲ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕಾಟನ್ ಇಂದ ನನ್ನ ಫೇಸ್ ನ ಒಂದ್ಸತಿ ನೀಟಾಗಿ ಕ್ಲೆನ್ಸ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ನೈಕಾ ಅವ್ರದ್ದು ಮೇಕಪ್ ವೈಪ್ಸ್ ಇಂದ ಇನ್ನೊಂದ್ಸತಿ ನನ್ನ ಫೇಸ್ ನ ನೀಟಾಗಿ ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಏನಕ್ಕೆ ಅಂತಂದ್ರೆ ಡಬಲ್ ಕ್ಲೆನ್ಸ್ ಆಗ್ಲಿ ಅಂತ. ಸೊ ನೀವು ನೋಡ್ಬೋದು, ನನ್ನ ಫೇಸ್ಗಿಂತ ನನ್ನ ನೆಕ್ ಪಾರ್ಟ್ ಸ್ವಲ್ಪ ಅನ್ಇವನ್ ಅನ್ನಿಸ್ತಾ ಇದೆ. ಸೊ ನಾನು ಈ ನೆಕ್ ಪಾರ್ಟ್ ನ ಹೇಗೆ ಕವರ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ಒಂದು ಟೂ ಸೆಕೆಂಡ್ಸ್ ಬಿಟ್ಬಿಟ್ಟು ನಾನು ಮ್ಯಾಕ್ ಅವ್ರದ್ದು ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ತರ ಮಾಡೋದ್ರಿಂದ ಫಿಕ್ಸರ್ ಏನಿದೆಯೋ ಅದು ನೀಟಾಗಿ ಇಂಪೋರ್ಸ್ ಒಳಗಡೆ ಎಲ್ಲ ಫಿಕ್ಸ್ ಆಗುತ್ತೆ. ಇದಾದ್ಮೇಲೆ 2 to 3 ಮಿನಿಟ್ಸ್ ಗ್ಯಾಪ್ ಬಿಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಫ್ಲಿಕಾ ಅವ್ರದ್ದು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾ ಕೈಯಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನನಗೆ ಸೆಲ್ಫ್ ಆಗಿ ಮಾಡ್ಕೊಳ್ಳೋದ್ರಿಂದ ಕೈ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಹೈಜೀನ್ ಪರ್ಪಸ್ ನೋಡಕ್ ಹೋದ್ರೆ ನೀವು ಬ್ರಷ್ ಯೂಸ್ ಮಾಡ್ಕೊಳ್ಳೋದು ಬೆಟರ್. ಸೊ ನಾನು ಫ್ಲಿಕಾ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ಲಿಕಾ ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಗ್ಲಾಸಿ ಲುಕ್ ಕೊಡುತ್ತೆ. ನೋಡಿ, ನನಗೆ ನೆಕ್ ಪಾರ್ಟ್ ಸ್ವಲ್ಪ ಡಾರ್ಕ್ ಇದೆ. ಸೊ ಅದನ್ನ ಕವರ್ ಮಾಡೋದು ಹೇಗೆ ಅಂತ ಇವತ್ತು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ನನ್ನ ಪ್ಯಾಲೆಟ್ ಅಲ್ಲಿ ಏನ್ ಮಾಯಶ್ಚರೈಸರ್ ಹಾಕೊಂಡು ಅದನ್ನ ಫುಲ್ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡೆ. ಸೊ ಇದಾದ್ಮೇಲೆ ನಾನು ಏನ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಒಂದು 2 to 3 ಮಿನಿಟ್ಸ್ ಬ್ರೇಕ್ ಕೊಡ್ತಾ ಇದ್ದೀನಿ. ಬ್ರೇಕ್ ಕೊಟ್ಟ ಆದ್ಮೇಲೆ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಬಂದ್ಬಿಟ್ಟು ನಾನು ಮ್ಯಾಕ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮ್ಯಾಕ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ.
ಸೊ ನಾನು ಮ್ಯಾಕ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸೆಲ್ಫ್ ಗ್ರೂಮಿಂಗ್ಗೆ. ಸೊ ನಿಮ್ಮ ಹತ್ರ ಏನು ಪ್ರಾಡಕ್ಟ್ ಇದೆಯೋ ನಾನು ಹೇಳೋ ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ಮಾಡಿಕೊಂಡ್ರೆ ಮೇಕಪ್ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ನಾನು ಎಲ್ಲ ಪ್ರಾಡಕ್ಟು ನನ್ನ ಕೈಯಿಂದನೇ ಅಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಸೆಲ್ಫಾಗಿ ಮಾಡ್ಕೊಳ್ಳೋದ್ರಿಂದ. ಸೊ ನೀವು ಮಾಡ್ಕೊಳ್ಳುವಾಗ ಪರವಾಗಿಲ್ಲ, ಬೇರೆಯವ್ರಿಗೆ ನೀವು ಅಪ್ಲಿಕೇಶನ್ ಮಾಡುವಾಗ ಕಂಪಲ್ಸರಿ ಬ್ರಷ್ ಯೂಸ್ ಮಾಡೋದು ಬೆಟರ್. ಸೊ ನೋಡಿ, ಇವಾಗ ನನ್ನ ಸ್ಕಿನ್ನು ನ್ಯಾಚುರಲ್ ಆಗಿ ಸ್ವಲ್ಪ ಶೈನ್ ಲುಕ್ ಬಂದಿದೆ. ಇದಾದ್ಮೇಲೆ ಕಲರ್ ಕರೆಕ್ಟರ್ ಮಾಡ್ಕೋಬೇಕು. ಸೊ ನಾನು ಕಲರ್ ಕರೆಕ್ಟರ್ಗೆ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ಗಿಂತ 1 or 2 ಶೇಡ್ಸ್ ಡಾರ್ಕರ್ ತಗೋತಾ ಇದ್ದೀನಿ. ಏನಕ್ಕೋಸ್ಕರ ಈ ಡಾರ್ಕರ್ ಶೇಡ್ ತಗೋತೀನಿ ಅಂತ ಅಂದ್ರೆ, ನಮ್ಮ ಸ್ಕಿನ್ನಲ್ಲಿರೋ ಮಾರ್ಕ್ಸ್ನೆಲ್ಲ ಹೈಡ್ ಮಾಡಿ ನಿಮಗೆ ಕರೆಕ್ಷನ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಡಾರ್ಕರ್ ಶೇಡ್ ತಗೊಂಡಿದ್ದೀನಿ. ಈ ಡಾರ್ಕರ್ ಶೇಡ್ ಬಂದ್ಬಿಟ್ಟು ನಾನು ಡರ್ಮಾ ಪ್ಯಾಲೆಟ್ ಇಂದ ತಗೊಂಡಿದ್ದೀನಿ. ಸೊ ಡರ್ಮಾ ಬಂದ್ಬಿಟ್ಟು ತಿಕ್ಕಿರೋದ್ರಿಂದ ನಿಮಗೆ ಬ್ಲೆಂಡಿಂಗ್ ತುಂಬಾ ಕಷ್ಟ ಆಗುತ್ತೆ. ಸೊ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋಬಹುದು ಅಂತ ನಾನು ಇದನ್ನು ತಗೊಂಡಿದ್ದೀನಿ. ಸೊ ನಿಮ್ಗೆ ಹಂಗೆ ಕಷ್ಟ ಆಯ್ತು ಅಂದ್ರೆ ನೀವೇನು ಮಾಡಿ, ಡೈರೆಕ್ಟ್ ಡರ್ಮಾ ಇಂದ ಸ್ವಲ್ಪ ಪ್ಯಾಲೆಟ್ ತಗೊಂಡು ಪ್ಯಾಲೆಟ್ ಅಲ್ಲಿ ಸ್ವಲ್ಪ ನಿಮ್ಗೆ ಅದು ಡೈಲ್ಯೂಟ್ ಮಾಡೋಕ್ಕೆ ನಿಮಗೆ ಲಿಕ್ವಿಡ್ ಸಿಗುತ್ತೆ. ಆ ಲಿಕ್ವಿಡ್ ನ ಮಿಕ್ಸ್ ಮಾಡ್ಕೊಂಡು ನೀವು ಹಚ್ಕೋಬಹುದು. ಸೊ ನನಗೆ ಸ್ವಲ್ಪ ಐ ಪಾರ್ಟ್ ನನಗಿಲ್ಲೇ ಜಾಸ್ತಿ ಕವರೇಜ್ ಬೇಕಾಗಿರೋದು. ಸೊ ನಾನು ಇಲ್ಲಿ ಕೊಟ್ಕೋತಾ, ಯಾಕಂದ್ರೆ ನನಗೆ ಇಲ್ಲಿ ಸ್ವಲ್ಪ ಅನ್ನೀವನ್ ಇದೆ ಸ್ಕಿನ್. ಸೊ ನೋಡಿ, ಈ ತರ ಡ್ಯಾಬ್ ಮಾಡ್ಕೊಳ್ಳಿ. ಸೊ ಈ ತರ ಡ್ಯಾಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಪ್ರಾಡಕ್ಟ್ ನೀಟಾಗಿ ಅಪ್ಲೈ ಆಗುತ್ತೆ. ಸೊ ಡರ್ಮಾ ತಿಕ್ಕಿರೋದ್ರಿಂದ ನಾನು ಸ್ವಲ್ಪ ಫೋರ್ಸ್ ಆಗಿ ರಬ್ ಮಾಡ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ನಿಮ್ಗೆ ಆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಬೀಳುವಾಗ ನಿಮ್ಗೆ ಅದು ಪ್ರಾಡಕ್ಟ್ ನೀಟಾಗಿ ಮೆಲ್ಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ನನಗೆ ಜಾಸ್ತಿ ಕವರೇಜ್ ಇಷ್ಟ ಆಗಲ್ಲ. ಸೊ ನಾನು ಮಿನಿಮಲ್ ಆಗಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ಕವರೇಜ್ ಕೊಟ್ಕೊಂಡಿದ್ದೀನಿ, ಜಾಸ್ತಿ ಕೊಡ್ತಾ ಇಲ್ಲ. ಸೊ ನಿಮಗೆ ಜಾಸ್ತಿ ಕವರೇಜ್ ಬೇಕು ಅಂದರೆ ನೀವು ಜಾಸ್ತಿ ಕವರೇಜ್ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಜಾಸ್ತಿ ಕವರೇಜ್ ಬೇಡ ಅಂತ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕವರೇಜಲ್ಲಿ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಬ್ರಷ್ ತಗೋತಾ ಇದ್ದೀನಿ.
ನಾನು ಇಷ್ಟೇ ಕರೆಕ್ಷನ್ ಮಾಡ್ಕೋತಾ ಇರೋದು. ಸೊ ಇದಾದ್ಮೇಲೆ ನಾನು ಡೈರೆಕ್ಟ್ ಫೌಂಡೇಶನ್ ಹೋಗ್ತಾ ಇದ್ದೀನಿ. ಫೌಂಡೇಶನ್ ಬಂದ್ಬಿಟ್ಟು ಮ್ಯಾಕ್ ಅವ್ರದ್ದು NC42 ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ಗೆ ಇದು ಕರೆಕ್ಟ್ ಆಗಿರುತ್ತೆ ಅನ್ನೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಯಾವಾಗಲೂ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ತುಂಬ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಿದಾಗಲೂ ಏನಾಗುತ್ತೆ ಅಂದರೆ ನಿಮ್ಮ ಮೇಕಪ್ ತುಂಬ ಪ್ಯಾಚಿ ಆಗೋ ಕಾಣಿಸುತ್ತೆ, ತುಂಬ ಹೆವಿ ಕವರೇಜ್ ಇದ್ದಂಗೂ ಕಾಣಿಸುತ್ತೆ. ಸೊ ಅದರಿಂದ ಎಷ್ಟು ಬೇಕೋ ಪ್ರಾಡಕ್ಟ್ ಅಷ್ಟೇ ಮಿನಿಮಲ್ ಯೂಸ್ ಮಾಡಿ. ನೋಡಿ, ಪ್ರಾಡಕ್ಟ್ನ ನಾನು ಫಸ್ಟ್ ಈ ಥರ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಪ್ರಾಡಕ್ಟ್ನ ನಾನು ಫುಲ್ ಡ್ಯಾಬ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟು ನೀಟಾಗಿ ನಿಮ್ಮ ಸ್ಕಿನ್ಗೆ ಅಪ್ಲಿಕೇಶನ್ ಮಾಡುವಾಗ ಸ್ಪ್ರೆಡ್ ಆಗುತ್ತೆ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾ ಲೈನಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಒಂದು ಪಾರ್ಟ್ ಏನಿದೆಯೋ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ಅಂಡರ್ ಐ ನಾನು ಯಾವಾಗಲೂ ಲಾಸ್ಟಲ್ಲಿ ಮಾಡ್ತೀನಿ. ಏನಕ್ಕೆ ಅಂಡರ್ ಐ ಲಾಸ್ಟಲ್ಲಿ ಮಾಡ್ತೀನಿ ಅಂತಂದರೆ, ನಿಮಗೆ ಸಮ್ಟೈಮ್ಸ್ ಕ್ರೀಸ್ ಲೈನ್ ಇರುತ್ತಲ್ವ, ಆ ಕ್ರೀಸ್ ಲೈನು ನಿಮಗೆ ಪ್ರಾಡಕ್ಟ್ ಪ್ರಾಪರಾಗಿ ಅಲ್ಲೋಗಿ ಕೂತ್ಕೊಬಿಟ್ರೆ ನಿಮಗೆ ಬ್ಲೆಂಡಿಂಗ್ ಮಾಡುವಾಗ ಕೆಲವರು ಅದನ್ನು ರಿಮೂವ್ ಮಾಡಿ ಬ್ಲೆಂಡ್ ಮಾಡ್ತಾರೆ, ಕೆಲವರು ಅದು ಬ್ಲೆಂಡಿಂಗ್ ಗೊತ್ತಾಗದೆ ಹಾಗೆ ಕ್ರ್ಯಾಕಿ ಕಾಣೋ ಥರ ಬಿಡ್ತಾರೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಅಪ್ಲೈ ಮಾಡ್ತೀನಿ. ಮತ್ತೆ ಬ್ರಷಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಏನಕ್ಕೆ ಅಂಡರ್ ಐಗೆ ಹೋಗಲ್ಲ ಅಂದರೆ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ. ನನಗೆ ಸ್ಕಿನ್ ಫಿನಿಶ್ ಮೇಕಪ್ ಬೇಕಾಗಿದೆ. ಸೊ ನಾನು ಏನಿದೆಯೋ ನಾನು ತುಂಬ ಮಿನಿಮಲ್ ಪ್ರಾಡಕ್ಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ, ಈ ಆಫ್ನ ನಾನು ಇನ್ನೊಂದ್ಸತಿ ಅಪ್ಲೈ ಮಾಡೋಣ. ಯಾಕೆಂತಂದರೆ ಬ್ಲೆಂಡಿಂಗ್ ನಿಮಗೆ ಪ್ರಾಡಕ್ಟ್ಸ್ನ ನೀವು ಈ ಕಡೆ ಒಂದು ಸೈಡ್ ಏನಿರುತ್ತೋ ಅದನ್ನು ಬ್ಲೆಂಡ್ ಮಾಡದೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅಪ್ಲಿಕೇಶನ್ ಈ ಕಡೆ ಕಂಟಿನ್ಯೂ ಮಾಡಿದಾಗ ಈ ಕಡೆ ಇರೋ ಪ್ರಾಡಕ್ಟು ನಿಮಗೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಡ್ರೈ ಆದಾಗ ನಿಮಗೆ ಬ್ಲೆಂಡಿಂಗ್ ತುಂಬ ಕಷ್ಟ ಆಗ್ಬೋದು. ಸೊ ಅದರಿಂದ ನಾನು ಈ ಕಡೆ ಫುಲ್ ಬ್ಲೆಂಡ್ ಮಾಡಿ ಆಮೇಲೆ ಈ ಕಡೆ ಪಾರ್ಟ್ ಏನಿರುತ್ತೋ ಇದನ್ನು ನಾನು ಅಪ್ಲಿಕೇಶನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಎಕ್ಸಸ್ ಏನಿತ್ತೋ ಸ್ಪಾಂಜಲ್ಲಿ ವಾಟರ್ ಅದನ್ನು ಟಿಶ್ಯೂಯಿಂದ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನನ್ನ ಫೇಸಲ್ಲಿರೋ ಪ್ರಾಡಕ್ಟ್ಸ್ ಏನಿರುತ್ತೆ ನೋಡಿ, ಇಲ್ಲಿ ಅಪ್ಲೈ ಮಾಡಿರೋ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬ್ಲೆಂಡಿಂಗ್ ಅಷ್ಟೇ. ಈ ತರ ನೀವು ತುಂಬಾ ಸ್ಲ್ಯಾಂಟ್ ಆಗಿ ತಗೊಂಡು ಲೈಟ್ ಆಗಿ ಬ್ಲೆಂಡ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಏನಿರುತ್ತೆ ಅದು ನೀಟಾಗಿ ಅಪ್ಲಿಕೇಶನ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಸೊ ನಾನು ಇಲ್ಲಿ ಕವರೇಜ್ಗೋಸ್ಕರ ಇನ್ನ ಸ್ವಲ್ಪ ಪ್ರಾಡಕ್ಟ್ನ ಜಾಸ್ತಿ ತಗೋತಾ ಇದ್ದೀನಿ. ಈ ಕಡೆ ನಾನು ಫುಲ್ ಬ್ಲೆಂಡ್ ಮಾಡಿದ್ದಾಯ್ತು. ಈ ಕಡೆ ಏನಿರುತ್ತೆ ನೋಡಿ, ಈ ಕಡೆ ಬ್ಲೆಂಡಿಂಗ್ಗೆ ಪ್ರಾಡಕ್ಟ್ ತಗೋತಾ ಇದ್ದೀನಿ. ಸೊ ನೀವು ಕಾನ್ಸಂಟ್ರೇಷನ್ ಎಲ್ಲಿ ಮಾಡಬೇಕಂದ್ರೆ ನಿಮ್ಮ ಸ್ಕಿನ್ನಲ್ಲಿ ಎಲ್ಲೆಲ್ಲಿ ಕ್ರೀಸ್ ಲೈನ್ ಬರುತ್ತೆ ಮತ್ತು ಎಲ್ಲೆಲ್ಲಿ ಕವರೇಜ್ ಜಾಸ್ತಿ ಬೇಕು ಇಲ್ಲೆಲ್ಲ ತುಂಬ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ನೀವು ಕವರೇಜ್ ಕೊಟ್ಕೋಬೇಕಾಗುತ್ತೆ. ಸೊ ಪರವಾಗಿಲ್ಲ, ನನಗೆ ಕವರೇಜ್ ಕಡಿಮೆ ಇದ್ರೂ ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಬೇಕು ಅಂತಂದರೆ ಪ್ರಾಡಕ್ಟ್ನ ಸ್ವಲ್ಪ ಮಿನಿಮಲ್ ಆಗೇ ಯೂಸ್ ಮಾಡಿ ಕವರೇಜ್ ಕೊಟ್ಕೊಳ್ಳಿ.
ಸೊ ನೀವೇನೇ ಮೇಕಪ್ ಮಾಡಿದ್ರು ಟೆಕ್ನಿಕಲ್ ಆಗಿ ಮಾಡಿದ್ರೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ನೀವು ಬೇಸಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಷ್ಟೇ, ಪ್ರೊಫೆಷನಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಷ್ಟೇ, ಟೆಕ್ನಿಕಲ್ ಆಗಿ ಮಾಡಿದಾಗ ನಿಮ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಏನಿದೆ ನೋಡಿ ಈಗ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ರೀಸ್ ಏನಿದೆ ಅಲ್ಲಿ ಎಕ್ಸಸ್ ಪ್ರಾಡಕ್ಟ್ ಏನಿದೆ, ನಂಗೆ ಸ್ವಲ್ಪ ಅಂಡರ್ ಐ ಕ್ರೀಸ್ ಜಾಸ್ತಿ ಇದೆ. ಸೊ ಆ ಪಾರ್ಟ್ ಏನಿರುತ್ತೋ ಅಲ್ಲಿ ನೋಡಿ ಬ್ಲೆಂಡರ್ ಅಲ್ಲಿ ನಿಮ್ಗೆ ಎಡ್ಜಸ್ ಏನಿರುತ್ತೋ ಈ ತರ ಇಟ್ಕೊಂಡು ಸೊ ಹಿಂಗ್ ರಿಮೂವ್ ಮಾಡಿದಾಗ ನಿಮ್ಗೆ ಕ್ರೀಸ್ ನೀಟಾಗಿ ಬಂದ್ಬಿಡುತ್ತೆ. ನೀವು ಪೌಡರ್ ಹಾಕುವಾಗ ಆ ಪಾರ್ಟ್ ನಿಮ್ಗೆ ಕ್ರೀಸೇ ಆಗಲ್ಲ. ಸೊ ಇದೊಂದು 2 to 3 ಮಿನಿಟ್ಸ್ ಡ್ರೈ ಆದಕ್ಕೆ ಬಿಡ್ತಾ ಇದ್ದೀನಿ. ಡ್ರೈ ಆದ್ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಲೂಸ್ ಪೌಡರ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಪ್ರಾಡಕ್ಟ್ ಏನಿರುತ್ತೆ ಅದು ನೀಟಾಗಿ ಲಾಕ್ ಆಗುತ್ತೆ. ಸೊ ಪೌಡರ್ಸು ಅಷ್ಟೇ ನೀವು ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ. ಪೌಡರ್ಸ್ ಆಗಲಿ ಫೌಂಡೇಶನ್ಸ್ ಆಗಲಿ ಮಿನಿಮಲ್ ಆಗಿ ಯೂಸ್ ಮಾಡಿದಷ್ಟು ನಿಮ್ಮ ಮೇಕಪ್ ಸೆಟಲ್ಡ್ ಆಗು ಬರುತ್ತೆ, ತುಂಬಾ ಚೆನ್ನಾಗೂ ಕಾಣುತ್ತೆ. ಸರ್ ನಾನು ಮೆಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಮೆಬ್ಲಿನ್ ಅವ್ರ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ನೋಡಿ ಈ ತರ ನೀಟಾಗಿ ಅದನ್ನು ಪೌಡರ್ನು ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡಿನೇ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಪೌಡರ್ ಏನಿದೆ ಅದನ್ನು ನೀಟಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈ ತರ ಸ್ಪ್ರೆಡ್ ಮಾಡಿ ನೀವು ಪೌಡರ್ ಯೂಸ್ ಮಾಡಿದಾಗ ನಿಮ್ಮ ಪೌಡರ್ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ, ಮತ್ತೆ ಹೆವಿ ಪೌಡರಿಶ್ ಅನ್ಸೋದಿಲ್ಲ. ಮೇಕಪ್ ಆದ್ಮೇಲೂ ಕೆಲವ್ರಿಗೆ ಪೌಡರಿಶ್ ಅನ್ಸುತ್ತೆ, ಆ ತರ ಪ್ರಾಬ್ಲಮ್ ಆಗಲ್ಲ. ನಾನು ಈ ತರ ಪೌಡರ್ ತಗೊಂಡ್ಮೇಲೆ ನಾನು ಏನ್ ಮಾಡ್ತೇನೆ ಅಂಡರ್ ಐ ಪಾರ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾವಾಗಲೂ ನೀವು ಫೌಂಡೇಶನ್ ಹಚ್ಚುವಾಗ ನೀವು ಜಾ ಲೈನ್ ಇಂದ ಹಚ್ಚಿ, ಪೌಡರ್ಸ್ ಯೂಸ್ ಮಾಡಿದಾಗ ಅಂಡರ್ ಐ ಇಂದ ಯೂಸ್ ಮಾಡಿದಾಗ ಏನಾಗುತ್ತೆ, ಅಂಡರ್ ಐ ಅಲ್ಲಿರೋ ಕ್ರೀಸ್ ಲೈನ್ ಅಲ್ಲಿರೋ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡಿ ನೀವು ಹಚ್ಚಿದಾಗ ಅದು ಪೆನಟ್ರೇಟ್ ಆಗಿ ನೀಟಾಗಿ ನಿಮ್ ಸ್ಕಿನ್ ಫಿನಿಶ್ ಬರುತ್ತೆ. ನನ್ನ ಪ್ರಾಡಕ್ಟ್ ಇದೇ ಪ್ರಾಡಕ್ಟ್ ಯೂಸ್ ಮಾಡಿ ಅದೇ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಸೊ ನಾನು ಇಟ್ಕೊಂಡಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಮ್ಯಾಕ್ ಇಟ್ಕೊಂಡಿದ್ದೀನಿ. ಸೊ ನಾನು ಮ್ಯಾಕ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಸೊ ನೀವು ಕಾನ್ಸಂಟ್ರೇಷನ್ ಎಲ್ಲೆಲ್ಲಿ ಜಾಸ್ತಿ ಮಾಡಬೇಕಂದ್ರೆ ಅಂಡರ್ ಐ, ನೋಸ್ ಕಾರ್ನರ್ಸ್, ಲಿಪ್ ಕಾರ್ನರ್ಸ್, ಇಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ. ಸೊ ಈ ಥರ ನೀವು ಮಾಡುವಾಗ ಏನಾಗುತ್ತೆ, ಪ್ರಾಡಕ್ಟ್ಸು ನೀಟಾಗಿ ನಿಮ್ಮ ಸ್ಕಿನ್ನಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಥರ ಡಾಟ್ ಇಟ್ಕೊಂಡು ನೀವು ಐ ಮೇಕಪ್ ಮಾಡುವಾಗ ಫಿನಿಶಿಂಗ್ ವೈಸು ನೀಟಾಗಿ ಬರುತ್ತೆ ನೋಡಿ. ಇನ್ನರ್ ಕಾರ್ನರ್, ಔಟರ್ ಕಾರ್ನರ್, ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್. ನಾನು ಇವತ್ತು ಬ್ರೌನ್ ವಿತ್ ಗೋಲ್ಡ್ ಕಾಂಬಿನೇಷನ್ ಆಲೋ ಐ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಕ್ರೀಸ್ವರೆಗೂ ಪ್ರಾಪರ್ ಅಪ್ಲಿಕೇಶನ್ ಆಗಬೇಕಾಗತ್ತೆ. ನಿಮ್ಮ ಕ್ರೀಸ್ ಐಲೈನ್ವರೆಗೂ ನೀವು ನೀಟಾಗಿ ಅಪ್ಲಿಕೇಶನ್ ಮಾಡಿದಾಗ ಫಿನಿಶರ್ಸ್ ಪ್ರೈಸ್ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ ಬಂದು ಔಟರ್ ಕಾರ್ನರಿಂದ ನಾನು ಇನ್ನರ್ ಕಾರ್ನರ್ಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬ್ಲೆಂಡಿಂಗ್ ಮಾಡಿದಾಗ ನಿಮಗೆ ಐ ಮೇಕಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಐ ಮೇಕಪ್ ಇಲ್ಲಿಂದ ಈ ಕಡೆ ಬರಬಾರ್ದು, ಇಲ್ಲಿಂದ ಈ ಕಡೆಗೆ ಹೋಗ್ಬಾರ್ದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಸಿಂಪಲ್ ಐ ಮೇಕಪ್, ಏಕೆಂದ್ರೆ ಸೆಲ್ಫ್ ಗ್ರೂಮಿಂಗ್ ಆಗಿರೋದ್ರಿಂದ. ಸೊ ಐ ಮೇಕಪ್ ಅಲ್ಲಿ ತುಂಬಾ ಏನು ಇಂಪಾರ್ಟೆಂಟ್ ಅಂದ್ರೆ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಪರ್ ಬ್ಲೆಂಡಿಂಗ್ ನೀವು ಮಾಡಿದಾಗ ನಿಮ್ಮ ಐ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಸ್ವಲ್ಪ ಗೋಲ್ಡ್ ತಗೋತಾ ಇದ್ದೀನಿ. ಸೊ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಸೊ ನನಗೆ
ಕಾಜಲ್ ಹಚ್ಚೋದು ನನಗೆ ಆಗೋದಿಲ್ಲ, ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇದೆ, ಐ ಪ್ರಾಬ್ಲಮ್. ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಔಟರ್ ಆಗಿ ಹಚ್ಕೋತಾ ಇದ್ದೀನಿ. ನಿಮಗೆ ಒಳಗಡೆ ಬೇಕು ಅಂದರೆ ನೀವು ಒಳಗಡೆ ಹಚ್ಕೋಬೋದು, ಹೊರಗಡೆ ಬೇಕು ಅಂದರೆ ಹೊರಗಡೆ ಹಚ್ಕೋಬೋದು. ಸೊ ಕಾಜಲ್ ಆದಮೇಲೆ ಸೊ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಲೈನರ್ ಯೂಸ್ ಮಾಡೋಕ್ಕೆ ಮುಂಚೆ ನಾನು ಏನು ಮಾಡ್ಕೋತೀನಿ ಅಂದರೆ ಐಲ್ಯಾಶ್ ಶೇಪ್ ಮಾಡ್ಕೋತಾ ಇದ್ದೀನಿ. ಸೊ ಐಲ್ಯಾಶ್ ಶೇಪರ್ ನೋಡಿ ಹೀಗೆ ಬರುತ್ತೆ. ಜಸ್ಟ್ ಹೀಗೆ ಲ್ಯಾಶ್ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಿದಾಗ ನಿಮ್ಗೆ ನೀಟಾಗಿ ಶೇಪ್ ಕೂರುತ್ತೆ. ಸೊ ನನಗೆ ಲ್ಯಾಶ್ ಇಷ್ಟ ಆಗೋದಿಲ್ಲ, ಅದಲ್ಲದೆ ನಂದು ಐಲ್ಯಾಶ್ ತುಂಬ ಚೆನ್ನಾಗಿದೆ. ಲ್ಯಾಶ್ ನನಗೆ ನೆಸೆಸಿಟಿ ಇಲ್ಲ. ಲ್ಯಾಶ್ ಇಲ್ಲದೆ ಇರೋರು ಲ್ಯಾಶ್ ಅಪ್ಲೈ ಮಾಡ್ಕೊಳ್ಳಿ. ಲ್ಯಾಶ್ ಬೇಡ ಅನ್ನೋರು ಡೈರೆಕ್ಟ್ ಈ ಥರ ಐಲ್ಯಾಶ್ ಸ್ಟೈಲರ್ ಇಟ್ಕೊಂಡು ನೀವು ಅದನ್ನು ಸ್ಟೈಲ್ ಮಾಡಿ ಆಮೇಲೆ ಹಚ್ಕೋಬೋದಾಗುತ್ತೆ. ಸೊ ನಾನು ಫಸ್ಟು ಲೈನರ್ ಹಚ್ಕೊಂಡು ಆಮೇಲೆ ಮಸ್ಕರಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಮಿಡ್ಡಿಂದ ಸ್ಟಾರ್ಟ್ ಮಾಡಿ ಸೊ ತಿರ್ಗಾ ಸ್ಟಾರ್ಟಿಂದ ಈಗ ಹಚ್ತಾ ಇದ್ದೀನಿ. ಸೊ ಈ ಕಡೆ ಸೈಡಲ್ಲೂ ಅಷ್ಟೇ ಮಿಡ್ಡಿಂದ ಹಚ್ಚಿ ಸೊ ನನ್ನ ಐ ಶೇಪ್ ಏನಿದೆ ಅದಕ್ಕೆ ತಕ್ಕಂಗೆ ನಾನು ಲೈನರ್ ಹಚ್ಚಿದ್ದೀನಿ. ಸೊ ನನಗೆ ವಿಂಗ್ ಲೈನರು ಬೇಡ ಅಂತ ನಾನು ನಾರ್ಮಲ್ ಸಿಂಪಲ್ ಎಲಿಗೆಂಟ್ ಆಗಿರಲಿ ಅಂತ ನಾರ್ಮಲ್ ಐ ಶೇಪ್ ತಕ್ಕಂಗೆ ನಾನು ಲೈನರ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮಸ್ಕರ ಹಚ್ಕೋತಾ ಇದ್ದೀನಿ. ಸೊ ಮಸ್ಕರ ಹಚ್ಚುವಾಗ ಏನು ಮಾಡಬೇಕು ಅಂತಂದರೆ ಈ ಥರ ತಗೊಂಡು, ಇದು ಫೇಸಸ್ ಕನ್ನಡ ಅವ್ರದ್ದು ತಗೊಂಡಿದ್ದೀನಿ ನೋಡಿ. ಜಸ್ಟ್ ಇಷ್ಟೇ, ಏನೂ ಇಲ್ಲ. ಹಿಂಗಿಡಿ, ಹಿಂಗಿಟ್ಟು ಐಸ್ ಕ್ಲೋಸ್ ಮಾಡಿ, ಐಸ್ ಓಪನ್ ಮಾಡಿ, ಐಸ್ ಕ್ಲೋಸ್ ಮಾಡಿ, ಓಪನ್ ಮಾಡಿ, ಐಸ್ ಕ್ಲೋಸ್ ಮಾಡಿ, ಓಪನ್ ಮಾಡಿ, ಐಸ್ ಕ್ಲೋಸ್ ಮಾಡಿ, ಓಪನ್ ಮಾಡಿ. ಸೊ ಈ ಥರ ನೀವು ಹಚ್ಚೋದ್ರಿಂದ ನಿಮ್ಗೆ ಲ್ಯಾಶ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಅದೇ ಥರ ಈ ಕಡೆನೂ ಅಷ್ಟೇ, ಐಸ್ ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್. ನೋಡಿ, ಸೊ ನನ್ನ ಲ್ಯಾಶ್ ನೀಟಾಗಿ ಅಪ್ಲೈ ಆಗಿದೆ. ಸೊ ಇದು ಅಪ್ಲೈ ಆದಮೇಲೆ ನನಗೆ ಲೈಟಾಗಿ ಇಲ್ಲಿ ಟಚ್ ಆಗಿದೆ ನೋಡಿ. ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಬ್ರಷ್ ಹಿಂದ್ಗಡೆ ಬ್ರಷ್ ಟರ್ನ್ ಮಾಡಿಕೊಂಡು ಜಸ್ಟ್ ಇಲ್ಲಿರೋ ಪ್ರಾಡಕ್ಟ್ನ ನಾನು ನೀಟಾಗಿ ತೆಗ್ದಿದ್ದೀನಿ. ಸೊ ಇಷ್ಟು ಆದಮೇಲೆ
ಸೊ ನಾನು ಯೂಸ್ ಮಾಡಿರೋ ಜೆಲ್ ಬೇಸ್ ಮಸ್ಕರ ಆಗಿರೋದ್ರಿಂದ ನನಗೇನು ಅಲ್ಲಿ ಕನ್ಸಿಲರ್ ಹಾಕ್ಬೇಕು ಅನ್ನೋದು ಏನೂ ಇರಲಿಲ್ಲ. ಸೊ ಜಸ್ಟ್ ನಾನು ಅದನ್ನು ತೆಗೆದು ಪೌಡರ್ ಮಾತ್ರ ಹಚ್ಚಿದ್ದೀನಿ. ಸೊ ಇದಾದಮೇಲೆ ನಾನು ಲಿಪ್ ಮೇಕಪ್ ಮಾಡ್ಕೋತಾ ಇದ್ದೀನಿ. ಲಿಪ್ ಮೇಕಪ್ಪಲ್ಲಿ ಫಸ್ಟು ನಾನು ಬ್ರೌನ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರೌನ್ ಲೈನರಲ್ಲಿ ನೋಡಿ, ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಲಿಪ್ ಲೈನರ್ ಆದಮೇಲೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ನೋಡಿ, ಸೊ ನಂದು ಲಿಪ್ಸ್ಟಿಕ್ ಕಂಪ್ಲೀಟ್ ಆಯಿತು. ಸೊ ಈಗ ಫೈನಲ್ ಟಚಪ್ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ನನಗೆ ಬ್ಲಷ್ಗಿಂತ ಹೈಲೈಟರ್ ತುಂಬ ಇಷ್ಟಪಡ್ತೀನಿ. ಸೊ ನಾನು ಹೈಲೈಟರ್ ಹಚ್ಕೋತಾ ಇದ್ದೀನಿ. ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನಾನು ಹೈಲೈಟರ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಂದು ರೌಂಡ್ ಶೇಪ್ ಆಗಿರೋದ್ರಿಂದ ನನಗೆ ಈ ಪಾರ್ಟ್ ಸ್ವಲ್ಪ ಕಟ್ ಡೌನ್ ಆಗಬೇಕು. ಸೊ ನಾನು ಕಾಂಟೋರ್ ಮಾಡೋದಿಲ್ಲ, ಕಾಂಟೋರ್ ಬದಲು ಹೈಲೈಟರೇ ಕಾಂಟೋರ್ ಥರನೇ ನಾನು ಶೇಪ್ ಕೊಟ್ಕೋ ಥರ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನೀವು ಮಾಡೋದ್ರಿಂದ ನಿಮಗೆ ಪ್ರಾಡಕ್ಟ್ ಜಾಸ್ತಿ ಅಪ್ಲಿಕೇಶನ್ ಮಾಡೋ ಥರ ಇರೋದಿಲ್ಲ. ಸೊ ನೋಡಿ, ನಾನು ಇವಾಗಲೂ ಮೇಕಪ್ ಸ್ಕಿನ್ ಫಿನಿಶೇ ಇರಬೇಕು, ಜಾಸ್ತಿ ಕಾಂಟೋರಿಂಗ್ ಇದೆಲ್ಲ ನಾನು ತುಂಬ ಇಷ್ಟಪಡೋದಿಲ್ಲ. ಸೊ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ನಿಮ್ಗೆ ಅದನ್ನೆಲ್ಲ ಮಾಡ್ಕೋಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಅಪ್ಲೈ ಮಾಡುವಾಗ ನಿಮ್ಮ ಸ್ಕಿನ್ನಿಗೆ ಏನು ಬೇಕು, ನೀವು ಯಾವ ಥರ ಇಷ್ಟಪಡ್ತೀರೋ ಅದ್ರ ಮೇಲೆ ನೀವು ಸೆಲ್ಫ್ ಗ್ರೂಮಿಂಗ್ ಮಾಡ್ಕೋಬೋದಾಗುತ್ತೆ. ಸೊ ಇದಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಸೊ ನನ್ನ ನೋಸ್, ಸೊ ಇದಾದ್ಮೇಲೆ ನಾನು ಲೈಟ್ ಬ್ಲಷರ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷರ್ ನನಗೆ ಹೆವಿ ಬೇಡ. ಸೊ ತುಂಬ ಬ್ರೈಟಾಗಿ ಕಾಣೋದು ನಾನು ಇಷ್ಟಪಡಲ್ಲ. ಮೈಲ್ಡ್ ಇರೋಂಥ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೈಲ್ಡ್ ಅಂದರೆ ನಿಮಗೆ ಸ್ಕಿನ್ ಫಿನಿಶ್ ಯಾವುದು ನಿಮಗೆ ಸೆಟಲ್ಡ್ ಆಗಿ ಕಾಣುತ್ತೋ ಅಂಥ ಬ್ಲಷ್ನ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಪಿಂಕ್ ತೊಗೊಂಡಿದ್ದೀನಿ. ಸೊ ಇದನ್ನು ಜಸ್ಟ್ ನಾನು ಎಲ್ಲ ಹೈಲೈಟರ್ ಮಾಡಿದ್ದೀನೋ ಅಲ್ಲೇ ಸೊ ನಾನು ಏನಕ್ಕೆ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ನಂದು ಆಲ್ರೆಡಿ ಫೇಸು ರೌಂಡ್ ಇರೋದ್ರಿಂದ ನಾನು ಈ ಥರ ಅಪ್ಲೈ ಮಾಡಿದಾಗ ನನ್ನ ಶೇಪ್ ಸ್ವಲ್ಪ ಕಟ್ ಡೌನ್ ಆಗುತ್ತೆ. ಆ ರೀಸನಿಂದ ನಾನು ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದೇ ನಿಮಗೆ ಫೇಸು ರೌಂಡ್ ಶೇಪ್ ಇಲ್ಲದೆ ಓವಲ್ ಶೇಪ್ ಇತ್ತು ಇಲ್ಲ ಅಂತಂದರೆ ನಿಮಗೆ
ಒಂಥರ ಇಲ್ಲೆಲ್ಲ ಫುಲ್ ಚಪ್ಪೆ ಆದಂಗೆ ಇತ್ತು ಅಂತಂದಾಗ ನೀವು ರೌಂಡ್ ಆಗಿ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ. ಹಿಂಗ್ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಹಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸ್ವಲ್ಪ ಚೀಕ್ ವಿಸಿಬಲ್ ಆಗುತ್ತೆ. ಸೊ ಇದಾದ್ಮೇಲೆ ಸೊ ನೋಸ್ಗೂ ನಾನು ಸ್ವಲ್ಪ ಲೈಟ್ ಬ್ಲಷ್ ಕೊಡ್ತಾ ಇದ್ದೀನಿ. ಸೊ ನನ್ನ ಮೇಕಪ್ ಈಗ ಕಂಪ್ಲೀಟ್ ಆಗಿದೆ. ಸೊ ಫೈನಲ್ ಟಚ್ ಅಪ್ ಆಗಿ ನಾನು ಬಿಂದಿ ಇಟ್ಕೋತಾ ಇದ್ದೀನಿ. ಸೊ ನನ್ನ ಫೇಸ್ ರೌಂಡ್ ಇರೋದ್ರಿಂದ ನಾನು ರೌಂಡ್ ಬಿಂದಿ ಇಟ್ಟಾಗ ಏನಾಗುತ್ತೆ ನನ್ನ ಫೇಸ್ ಇಂದ ರೌಂಡಾಗಿ ಕಾಣುತ್ತೆ. ಸೊ ನಾನು ಈ ತರ ಉದ್ದ ಇರೋಂಥ ಬಿಂದಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಐಬ್ರೋಸ್ ಮಾಡಲಿಲ್ಲ. ಸೊ ಈಗ ಐಬ್ರೋಸ್ ಒಂದು ಮಾಡಿ ತೋರಿಸ್ಬಿಡ್ತೀನಿ. ನಿಮ್ಗೆ ಪ್ರಿಟಿ ಆಲ್ಸೆಟ್ ಐ ಶ್ಯಾಡೋ ಪ್ಯಾಲೆಟ್ ಒಂದಿದ್ರೆ ನೀವು ಐಬ್ರೋಸ್ ಇಂದ ಪ್ರತಿಯೊಂದು ಮಾಡ್ಕೋಬಹುದು. ಸೊ ನೋಡಿ, ನನ್ನ ಐಬ್ರೋಸ್ ಯಾವಾಗ್ಲೂ ಏನಂದ್ರೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಬಾರ್ದು. ಸೊ ಈ ತರ ಮಿಡ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನಾನು 2 ಐಬ್ರೋಸ್ ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಬಿಟ್ಟು ಮಿಕ್ಕಿದೆಲ್ಲ ಫಿಲ್ ಮಾಡಿದ್ದೀನಿ. ಸೊ ಈ ಬ್ರಷ್ ಅಲ್ಲಿ ಏನಿರುತ್ತೋ ಅದನ್ನೇ ಈಗ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ತರ ನೀವು ಐಬ್ರೋಸ್ ನ ಫಿಲ್ ಮಾಡೋದ್ರಿಂದ ನಿಮ್ಮ ಐಬ್ರೋಸ್ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ. ಯಾವಾಗ್ಲೂ ಐಬ್ರೋದಲ್ಲಿ ಏನು ಅಂತ ನಿಮ್ಮ ಐಬ್ರೋ ಶೇಪ್ ಏನಿದೆ ಅದಕ್ಕೆ ತಕ್ಕಂಗೆ ನೀವು ಐಬ್ರೋ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಐಬ್ರೋ ಶೇಪ್ ಬಿಟ್ಟು ನೀವು ಬೇರೆ ಶೇಪ್ ಕೊಡೋಕ್ಕಾದಾಗ ನ್ಯಾಚುರಲ್ ಫಿನಿಶಿಂಗ್ ಕಾಣಿಸೋದಿಲ್ಲ. ಸೊ ಈಗ ನನ್ನ ಮೇಕವರ್ ಕಂಪ್ಲೀಟ್ ಆಗಿದೆ. ಸೊ ಇದಾದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಮೇಕಪ್ ಫಿಕ್ಸರ್ ಬಂದ್ಬಿಟ್ಟು ಕ್ರೈಲಾನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದನ್ನ ಜಸ್ಟ್ ಈಗ ಸ್ಪ್ರೇ ಮಾಡಿ, ಜಸ್ಟ್ ಈ ತರ ಮಾಡಿಕೊಂಡು ಆಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ. ಯಾವಾಗ ಮೇಕಪ್ ಫಿಕ್ಸರ್ ಸ್ಪ್ರೇ ಮಾಡುವಾಗ ಸ್ವಲ್ಪ ದೂರದಿಂದ ಸ್ಪ್ರೇ ಮಾಡಿ. ನಾನು ಮೇಕಪ್ ಫಿಕ್ಸ್ ಮಾಡೋದಕ್ಕೋಸ್ಕರ ಈಗ ನಾನು ಸ್ಪ್ರೇ ಯೂಸ್ ಮಾಡಿದ್ದೀನಿ. ಸೊ ನೋಡಿ, ನನ್ನ ಫೈನಲ್ ಔಟ್ಲುಕ್ ಈಗ ಬಂದಿದೆ. ಸೊ ಇದಕ್ಕೆ ನಿಮ್ಗೆ ಇನ್ನ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ನಾನು ನೆಕ್ಲೆಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಲೆಸ್ ಬಂದ್ಬಿಟ್ಟು ನೋಡಿ, ಇದು ನನ್ನ ಕಂಪ್ಲೀಟ್ ಲುಕ್ ಆಗಿರುತ್ತೆ. ಸೊ ನಾನು ಇವತ್ತು ಯೂಸ್ ಮಾಡಿರೋಂಥ ಜ್ಯುವೆಲರಿ ಬಂದ್ಬಿಟ್ಟು ಭಾವನಿಕಾ ಕಲೆಕ್ಷನ್ಸ್ ಅವರಿಂದ ತರಿಸ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹಾಕಿರೋ ಜ್ಯುವೆಲರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಪೇಜ್ ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ಟ್ಯಾಗ್ ಮಾಡ್ತೀನಿ. ಸೊ ನೀವು ಹೋಗಿ ಅವ್ರ ಪೇಜ್ ಅಲ್ಲಿ ಏನ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬಹುದು. ಅವ್ರ ಹತ್ರ ನಿಮ್ಗೆ ರೆಂಟಲ್ ಜ್ಯುವೆಲರಿನೂ ಸಿಗುತ್ತೆ, ಮತ್ತೆ ನಿಮ್ಗೆ ಓನ್ ಪರ್ಚೇಸಿಂಗು ಜ್ಯುವೆಲರಿ ಸಿಗುತ್ತೆ. ಮತ್ತೆ ಅವ್ರ ಹತ್ರ 1 ಗ್ರಾಮ್ ಐಟಮ್ಸ್ ಈ ತರ ತುಂಬಾ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಅವ್ರ ಪೇಜ್ ನ ನೀವು ನೋಡ್ಬೋದು. ಥ್ಯಾಂಕ್ ಯು. ಇವತ್ತು ಓವರ್ ಆಲ್ ಲುಕ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸೇವ್